ನವೆಂಬರ್ 15ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನ ನಾವು ಕಾಣ್ತೀವಿ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ. ಅವರು ಹೂಡುವಂತಹ ಒಂದೇ ಒಂದು ದಾಳ ಅವರ ಕುರ್ಚಿಯನ್ನ ಮತ್ತಷ್ಟು ಭದ್ರ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಯತೀಂದ್ರ ಬಾಂಬ್ ಬೆನ್ನಲ್ಲೇ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್. ನವೆಂಬರ್ 15ರಿಂದ 20ರ ಒಳಗೆ ಸಿಎಂ ಡಿಕೆಶಿ ಭವಿಷ್ಯ ನಿರ್ಧಾರ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡದೊಂದು ಬೆಳವಣಿಗೆ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವೆಂಬರ್ 15ನೇ ತಾರೀಕು ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ನವೆಂಬರ್ 15ರಿಂದ 20ನೇ ತಾರೀಕಿನ ಒಳಗೆ ಸಿಎಂ ದೆಹಲಿಗೆ ಭೇಟಿ ಕೊಡುವುದು ಯಾವ ಕಾರಣಕ್ಕೆ ಅನ್ನೋ ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಇಲ್ಲ ಸಿಎಂ ಸ್ಥಾನದ ಬದಲಾವಣೆಯೋ ಅನ್ನೋದು ಗೊತ್ತಾಗ್ಬಿಡುತ್ತೆ. 12ರಿಂದ 15 ಹೊಸ ಸಚಿವರ ಪಟ್ಟಿಯೊಂದಿಗೆ ಪ್ರಯಾಣ. 15ನೇ ತಾರೀಕು ದೆಹಲಿಗೆ ತೆರಳಲಿರುವ ಸಿಎಂ ಬರಿಗೈಯಲ್ಲಿ ಪ್ರಯಾಣ ಮಾಡೋದಿಲ್ಲ. ತಮ್ಮ ಕೈಯಲ್ಲಿ 12ರಿಂದ 15 ಹೊಸ ಸಚಿವರ ಪಟ್ಟಿ ತಗೊಂಡು ಹೋಗ್ತಿದ್ದಾರೆ. ಹೈಕಮಾಂಡ್ ಬಳಿಯಿಂದ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳಲಿದ್ದಾರೆ. ಕೆಎನ್ ರಾಜಣ್ಣ ಮರು ಸೇರ್ಪಡೆಗೆ ಪ್ಲಾನ್. ಸಿದ್ದು ಸಂಪುಟದಿಂದ ಯಾರನ್ನ ಉಳಿಸಿಕೊಳ್ಳಬೇಕು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕು ಅನ್ನೋದನ್ನ ಸಿಎಂ ಹೈಕಮಾಂಡ್ ವಿವೇಚನೆಗೆ ಬಿಡಲಿದ್ದಾರೆ. ಆದ್ರೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದೇ ಟೈಮಲ್ಲಿ ಕೆಎನ್ ರಾಜಣ್ಣ ಅವರನ್ನ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಹೈಕಮಾಂಡ್ ಮನವೊಲಿಸಲಿದ್ದಾರೆ. ಶಾಸಕರು ಸಚಿವರ ಬೆಂಬಲ ಕೇಳ್ತಿರೋ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಹೈಕಮಾಂಡ್ ಎದುರು ಸಂಪುಟ ಪುನರಚನೆಯ ದಾಳ ಉರುಳಿಸಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ತಮ್ಮದೇ ಸ್ಟೈಲ್ನಲ್ಲಿ ಗದ್ದುಗೆ ಹಿಡಿಯುವ ಪ್ರಯತ್ನ ಮುಂದುವರೆಸಿದ್ದಾರೆ. ನವೆಂಬರ್ 10 ಆಗ್ತಾ ಇದ್ದಂತೆ ಡಿಕೆಶಿ ಕಾಂಗ್ರೆಸ್ ಶಾಸಕರು ಸಚಿವರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ಬಲ ಹೆಚ್ಚಿಸಿಕೊಳ್ಳಲು ಶಾಸಕರು ಸಚಿವರಿಗೆ ವಿಶ್ವಾಸದ ಕರೆ ಮಾಡ್ತಿದ್ದಾರೆ. ಅಲ್ಲದೆ ಹಲವರನ್ನ ಮುಖಾಮುಖಿಯಾಗಿ ಭೇಟಿಯಾಗಿ ಸಮಸ್ಯೆ ಆಲಿಸ್ತಾ ಇದ್ದಾರೆ. ನವೆಂಬರ್ 15ರ ಬಳಿಕ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳುವ ಸಾಧ್ಯತೆ ಇದ್ದು ಅಲ್ಲಿ ಖರ್ಗೆ, ಸಿದ್ದರಾಮಯ್ಯ ಹಾಗೂ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಲಿದ್ದಾರೆ. ಸಿಎಂ ಕುರ್ಚಿ ಕದನಕ್ಕೆ ಸಂಪೂರ್ಣ ತೆರೆ ಬೀಳುವ ದಿನಗಳು ಹತ್ತಿರ ಆಗ್ತಾ ಇದೆ ಅಂತ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಸುಳಿವು ಕೊಡ್ತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನವೆಂಬರ್ 15ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನ ನಾವು ಕಾಣ್ತೀವಿ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ. ಅವರು ಹೂಡುವಂತಹ ಒಂದೇ ಒಂದು ದಾಳ ಅವರ ಕುರ್ಚಿಯನ್ನ ಮತ್ತಷ್ಟು ಭದ್ರ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಯತೀಂದ್ರ ಬಾಂಬ್ ಬೆನ್ನಲ್ಲೇ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್. ನವೆಂಬರ್ 15ರಿಂದ 20ರ ಒಳಗೆ ಸಿಎಂ ಡಿಕೆಶಿ ಭವಿಷ್ಯ ನಿರ್ಧಾರ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡದೊಂದು ಬೆಳವಣಿಗೆ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವೆಂಬರ್ 15ನೇ ತಾರೀಕು ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ನವೆಂಬರ್ 15ರಿಂದ 20ನೇ ತಾರೀಕಿನ ಒಳಗೆ ಸಿಎಂ ದೆಹಲಿಗೆ ಭೇಟಿ ಕೊಡುವುದು ಯಾವ ಕಾರಣಕ್ಕೆ ಅನ್ನೋ ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಇಲ್ಲ ಸಿಎಂ ಸ್ಥಾನದ ಬದಲಾವಣೆಯೋ ಅನ್ನೋದು ಗೊತ್ತಾಗ್ಬಿಡುತ್ತೆ. 12ರಿಂದ 15 ಹೊಸ ಸಚಿವರ ಪಟ್ಟಿಯೊಂದಿಗೆ ಪ್ರಯಾಣ. 15ನೇ ತಾರೀಕು ದೆಹಲಿಗೆ ತೆರಳಲಿರುವ ಸಿಎಂ ಬರಿಗೈಯಲ್ಲಿ ಪ್ರಯಾಣ ಮಾಡೋದಿಲ್ಲ. ತಮ್ಮ ಕೈಯಲ್ಲಿ 12ರಿಂದ 15 ಹೊಸ ಸಚಿವರ ಪಟ್ಟಿ ತಗೊಂಡು ಹೋಗ್ತಿದ್ದಾರೆ. ಹೈಕಮಾಂಡ್ ಬಳಿಯಿಂದ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆಗೆ ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳಲಿದ್ದಾರೆ. ಕೆಎನ್ ರಾಜಣ್ಣ ಮರು ಸೇರ್ಪಡೆಗೆ ಪ್ಲಾನ್. ಸಿದ್ದು ಸಂಪುಟದಿಂದ ಯಾರನ್ನ ಉಳಿಸಿಕೊಳ್ಳಬೇಕು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕು ಅನ್ನೋದನ್ನ ಸಿಎಂ ಹೈಕಮಾಂಡ್ ವಿವೇಚನೆಗೆ ಬಿಡಲಿದ್ದಾರೆ.
ಆದ್ರೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದೇ ಟೈಮಲ್ಲಿ ಕೆಎನ್ ರಾಜಣ್ಣ ಅವರನ್ನ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಹೈಕಮಾಂಡ್ ಮನವೊಲಿಸಲಿದ್ದಾರೆ. ಶಾಸಕರು ಸಚಿವರ ಬೆಂಬಲ ಕೇಳ್ತಿರೋ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಹೈಕಮಾಂಡ್ ಎದುರು ಸಂಪುಟ ಪುನರಚನೆಯ ದಾಳ ಉರುಳಿಸಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ತಮ್ಮದೇ ಸ್ಟೈಲ್ನಲ್ಲಿ ಗದ್ದುಗೆ ಹಿಡಿಯುವ ಪ್ರಯತ್ನ ಮುಂದುವರೆಸಿದ್ದಾರೆ. ನವೆಂಬರ್ ಹತ್ತಿರ ಆಗ್ತಾ ಇದ್ದಂತೆ ಡಿಕೆಶಿ ಕಾಂಗ್ರೆಸ್ ಶಾಸಕರು ಸಚಿವರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ಬಲ ಹೆಚ್ಚಿಸಿಕೊಳ್ಳಲು ಶಾಸಕರು ಸಚಿವರಿಗೆ ವಿಶ್ವಾಸದ ಕರೆ ಮಾಡ್ತಿದ್ದಾರೆ. ಅಲ್ಲದೆ ಹಲವರನ್ನ ಮುಖಾಮುಖಿಯಾಗಿ ಭೇಟಿಯಾಗಿ ಸಮಸ್ಯೆ ಆಲಿಸ್ತಾ ಇದ್ದಾರೆ. ನವೆಂಬರ್ 15ರ ಬಳಿಕ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳೋ ಸಾಧ್ಯತೆ ಇದ್ದು ಅಲ್ಲಿ ಖರ್ಗೆ, ಸಿದ್ದರಾಮಯ್ಯ ಹಾಗೂ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಲಿದ್ದಾರೆ. ಸಿಎಂ ಕುರ್ಚಿ ಕದನಕ್ಕೆ ಸಂಪೂರ್ಣ ತೆರೆ ಬೀಳುವ ದಿನಗಳು ಹತ್ತಿರ ಆಗ್ತಾ ಇದೆ ಅಂತ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಸುಳಿವು ಕೊಡ್ತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನವೆಂಬರ್ 15ರ ಬಳಿಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನವನ್ನ ನಾವು ಕಾಣ್ತೀವಿ ಅಂತ ಹೇಳಲಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗ್ತಾರೆ. ಅವರು ಹೂಡುವಂತಹ ಒಂದೇ ಒಂದು ದಾಳ ಅವರ ಕುರ್ಚಿಯನ್ನ ಮತ್ತಷ್ಟು ಭದ್ರ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ರಿಪೋರ್ಟ್ ನೋಡಿ. ಯತೀಂದ್ರ ಬಾಂಬ್ ಬೆನ್ನಲ್ಲೇ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್. ನವೆಂಬರ್ 15ರಿಂದ 20ರ ಒಳಗೆ ಸಿಎಂ ಡಿಕೆಶಿ ಭವಿಷ್ಯ ನಿರ್ಧಾರ. ರಾಜ್ಯ ರಾಜಕಾರಣದಲ್ಲಿ ದೊಡ್ಡದೊಂದು ಬೆಳವಣಿಗೆ ನಡೆಯಲಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನವೆಂಬರ್ 15ನೇ ತಾರೀಕು ದೆಹಲಿಯತ್ತ ಪ್ರಯಾಣ ಬೆಳೆಸಲಿದ್ದಾರೆ. ನವೆಂಬರ್ 15ರಿಂದ 20ನೇ ತಾರೀಕಿನ ಒಳಗೆ ಸಿಎಂ ದೆಹಲಿಗೆ ಭೇಟಿ ಕೊಡುವುದು ಯಾವ ಕಾರಣಕ್ಕೆ ಅನ್ನೋ ಕ್ಲಾರಿಟಿ ಸಿಕ್ಕಿಬಿಡುತ್ತೆ. ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಇಲ್ಲ ಸಿಎಂ ಸ್ಥಾನದ ಬದಲಾವಣೆಯೋ ಅನ್ನೋದು ಗೊತ್ತಾಗ್ಬಿಡುತ್ತೆ. 12ರಿಂದ 15 ಹೊಸ ಸಚಿವರ ಪಟ್ಟಿಯೊಂದಿಗೆ ಪ್ರಯಾಣ. 15ನೇ ತಾರೀಕು ದೆಹಲಿಗೆ ತೆರಳಲಿರುವ ಸಿಎಂ ಬರಿಗೈಯಲ್ಲಿ ಪ್ರಯಾಣ ಮಾಡೋದಿಲ್ಲ. ತಮ್ಮ ಕೈಯಲ್ಲಿ 12ರಿಂದ 15 ಹೊಸ ಸಚಿವರ ಪಟ್ಟಿ ತಗೊಂಡು ಹೋಗ್ತಿದ್ದಾರೆ. ಹೈಕಮಾಂಡ್ ಬಳಿಯಿಂದ ಸಂಪುಟ ವಿಸ್ತರಣೆ ಅಥವಾ ಪುನರಚನೆಗೆ ಗ್ರೀನ್ ಸಿಗ್ನಲ್ ತೆಗೆದುಕೊಳ್ಳಲಿದ್ದಾರೆ. ಕೆಎನ್ ರಾಜಣ್ಣ ಮರು ಸೇರ್ಪಡೆಗೆ ಪ್ಲಾನ್. ಸಿದ್ದು ಸಂಪುಟದಿಂದ ಯಾರನ್ನ ಉಳಿಸಿಕೊಳ್ಳಬೇಕು, ಯಾರನ್ನ ಕೈ ಬಿಡಬೇಕು, ಯಾರನ್ನ ಹೊಸದಾಗಿ ಸೇರ್ಪಡೆ ಮಾಡ್ಕೋಬೇಕು ಅನ್ನೋದನ್ನ ಸಿಎಂ ಹೈಕಮಾಂಡ್ ವಿವೇಚನೆಗೆ ಬಿಡಲಿದ್ದಾರೆ. ಆದ್ರೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದೇ ಟೈಮಲ್ಲಿ ಕೆಎನ್ ರಾಜಣ್ಣ ಅವರನ್ನ ಸಂಪುಟಕ್ಕೆ ಮರು ಸೇರ್ಪಡೆ ಮಾಡಿಕೊಳ್ಳುವ ಬಗ್ಗೆ ಹೈಕಮಾಂಡ್ ಮನವೊಲಿಸಲಿದ್ದಾರೆ. ಶಾಸಕರು ಸಚಿವರ ಬೆಂಬಲ ಕೇಳ್ತಿರೋ ಡಿಕೆಶಿ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿಯನ್ನು ಉಳಿಸಿಕೊಳ್ಳಲು ಹೈಕಮಾಂಡ್ ಎದುರು ಸಂಪುಟ ಪುನರಚನೆಯ ದಾಳ ಉರುಳಿಸಿದ್ದಾರೆ. ಈ ಕಡೆ ಡಿಕೆ ಶಿವಕುಮಾರ್ ತಮ್ಮದೇ ಸ್ಟೈಲ್ನಲ್ಲಿ ಗದ್ದುಗೆ ಹಿಡಿಯುವ ಪ್ರಯತ್ನ ಮುಂದುವರೆಸಿದ್ದಾರೆ. ನವೆಂಬರ್ ಹತ್ತಿರ ಆಗ್ತಾ ಇದ್ದಂತೆ ಡಿಕೆಶಿ ಕಾಂಗ್ರೆಸ್ ಶಾಸಕರು ಸಚಿವರನ್ನ ತಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ತಮ್ಮ ಬಲ ಹೆಚ್ಚಿಸಿಕೊಳ್ಳಲು ಶಾಸಕರು ಸಚಿವರಿಗೆ ವಿಶ್ವಾಸದ ಕರೆ ಮಾಡ್ತಿದ್ದಾರೆ. ಅಲ್ಲದೆ ಹಲವರನ್ನ ಮುಖಾಮುಖಿಯಾಗಿ ಭೇಟಿಯಾಗಿ ಸಮಸ್ಯೆ ಆಲಿಸ್ತಾ ಇದ್ದಾರೆ. ನವೆಂಬರ್ 15ರ ಬಳಿಕ ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ತೆರಳೋ ಸಾಧ್ಯತೆ ಇದ್ದು ಅಲ್ಲಿ ಖರ್ಗೆ, ಸಿದ್ದರಾಮಯ್ಯ ಹಾಗೂ ವೇಣುಗೋಪಾಲ್ ಸುರ್ಜೇವಾಲಾ ಜೊತೆ ಸಭೆ ನಡೆಸಲಿದ್ದಾರೆ. ಸಿಎಂ ಕುರ್ಚಿ ಕದನಕ್ಕೆ ಸಂಪೂರ್ಣ ತೆರೆ ಬೀಳುವ ದಿನಗಳು ಹತ್ತಿರ ಆಗ್ತಾ ಇದೆ ಅಂತ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಬೆಳವಣಿಗೆಗಳು ಸುಳಿವು ಕೊಡ್ತಿವೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.